ಎಲ್ಲ ರೆಸ್ಟೋರೆಂಟ್ಗಳು ಕ್ಲೋಸ್ ಆಗ್ತಾ ಇದೆ ಸಿಲಿಂಡರ್ ಇಲ್ಲದೆ. ಹಾಗೆ ನೀವು ಕೂಡ ಸಿಲಿಂಡರ್ನ ಬುಕ್ ಮಾಡಕ್ ಹೋದ್ರೆ ಸಿಲಿಂಡರ್ ಬುಕ್ ಆಗ್ತಾ ಇಲ್ವಾ? ಹಾಗಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಈಗ ನೀವು ಸಿಲಿಂಡರ್ನ ಯಾಕೆ ಬುಕ್ ಮಾಡಕ್ಕೆ ಆಗ್ತಾ ಇಲ್ಲ ಅಂದ್ರೆ ಎಲ್ಲ ಕಡೆ ಸಿಲಿಂಡರ್ ಶಾರ್ಟೇಜ್ ಆಗಿರೋದ್ರಿಂದ ಗೌರ್ಮೆಂಟ್ ಒಂದು ರೂಲ್ನ ಮಾಡಿದೆ. ಅಂದ್ರೆ ನೀವು ಬುಕ್ ಮಾಡಿದ್ದು 21 ದಿನ ಆಗೋ ತನಕ ನೀವು ಮತ್ತೆ ಇನ್ನೊಂದು ಸಿಲಿಂಡರ್ನ ಬುಕ್ ಮಾಡಕ್ಕೆ ಆಗಲ್ಲ. ಸೊ ಕೆಲವೊಬ್ರು ಏನ್ ಮಾಡ್ತಾ ಇದ್ದಾರೆ, ಸಿಲಿಂಡರ್ ಶಾರ್ಟೇಜ್ ಆಗ್ತಾ ಇದೆ ಅಂತ ಬ್ಯಾಕ್ ಟು ಬ್ಯಾಕ್ ಸಿಲಿಂಡರ್ನ ಬುಕ್ ಮಾಡ್ತಾ ಇದ್ದಾರೆ, ಅದರಿಂದ ಅದು ಬುಕ್ ಆಗ್ತಾ ಇಲ್ಲ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಏನಂತ ಬರ್ತಾ ಇದೆ ಅಂದ್ರೆ ಸಿಲಿಂಡರ್ ಬುಕ್ ಆಗ್ತಾ ಇಲ್ಲ, ಇನ್ನು ಮುಂದೆ ನಮಗೆ ಸಿಲಿಂಡರ್ ಸಿಗೋದಿಲ್ಲ ಅಂತ. ಇದು ಸುಳ್ಳು. 21 ದಿನ ಆದಮೇಲೆ ನೀವು ಸಿಲಿಂಡರ್ನ ಬುಕ್ ಮಾಡಿ ತಾನಾಗೆ ಅದು ಬುಕ್ ಆಗುತ್ತೆ. ಇನ್ನು ಸಿಲಿಂಡರ್ ಯಾಕೆ ಶಾರ್ಟೇಜ್ ಆಗಿದೆ ಅಂದ್ರೆ ರಷ್ಯಾದಿಂದ ಬರ್ತಾ ಇದ್ದಂಥ ಪೆಟ್ರೋಲ್, ಡೀಸೆಲ್ ಅದೆಲ್ಲ ಸಮುದ್ರದಲ್ಲಿ ನಿಂತಿದ್ವು. ಬಟ್ ಈಗ ಅಮೆರಿಕದವರು ಆ ಹಡಗುಗಳು ಭಾರತಕ್ಕೆ ಬರಲು ಪರ್ಮಿಷನ್ನ ಕೊಟ್ಟಿದ್ದಾರೆ. ಅಂದ್ರೆ ಏಪ್ರಿಲ್ 4 ತನಕ ಯಾವುದೇ ಅಡೆತಡೆ ಇಲ್ಲದೆ ಆ ಹಡಗುಗಳು ಭಾರತಕ್ಕೆ ಬಂದು ಸೇರುತ್ತೆ. ಈ ಹಿಂದೆ ಎಲ್ಲ ಹಡಗುಗಳು ಬರಕ್ಕೆ ಸಾಧ್ಯ ಆಗಿರಲಿಲ್ಲ. ಆದ್ರಿಂದ ನಾವು ಇವಾಗ ಸಿಲಿಂಡರ್ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದೀವಿ. ಇನ್ನು 2 to 4 ವೀಕ್ಸ್ ಒಳಗಡೆ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ, ಸಿಚುವೇಶನ್ ನಾರ್ಮಲ್ ಆಗುತ್ತೆ. ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಡೊಮೆಸ್ಟಿಕ್ ರಿಫೈನರ್ಸ್ 10% ಅಷ್ಟು ಜಾಸ್ತಿ ಸಿಲಿಂಡರ್ ಉತ್ಪಾದನೆಯನ್ನ ಮಾಡ್ತಾ ಇದ್ದಾರೆ. ಗೃಹ ಬಳಕೆಗೆ ಯಾವ್ದು ಬೇಕೋ ಅದನ್ನ ಫಸ್ಟ್ ಪೂರೈಕೆ ಮಾಡಬೇಕು ಅಂತ ಗೌರ್ಮೆಂಟ್ ಸಿಲಿಂಡರ್ ಕಂಪ್ನೀಸ್ ಏನಿರ್ತಲ್ಲ ಅದಕ್ಕೆ ಆರ್ಡರ್ ಕೂಡ ಕೊಟ್ಟಿರ್ತಾರೆ. ಸೊ ಮನೆ ಬಳಕೆಗೆ ಅಂದ್ರೆ ಮನೆಗೆ ಬೇಕಾದಷ್ಟು LPG ನ ಪೂರೈಸೋದಕ್ಕೆ ಗೌರ್ಮೆಂಟ್ ಆರ್ಡರ್ನ ಕೊಟ್ಟಿದೆ. ಸೊ ನೀವೇನು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಹೋಟೆಲ್ಗಳು ಮತ್ತೆ ರೆಸ್ಟೋರೆಂಟ್ಗಳಿಗೆ ಆದ್ಯತೆಯನ್ನು ನೆಕ್ಸ್ಟ್ ಕೊಟ್ಟಿದ್ದಾರೆ. ಮೊದಲು ಜನರಿಗೆ ಬೇಕಾದಷ್ಟು ಪೂರೈಕೆ ಮಾಡಿ ಅಂತ ಗೌರ್ಮೆಂಟ್ ಆರ್ಡರ್ ನೀಡಿರೋದ್ರಿಂದ ಹೋಟೆಲ್ ರೆಸ್ಟೋರೆಂಟ್ಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಸೊ ಅದರಿಂದ ಎಷ್ಟೋ ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದೆ. ಸೊ ಇದರಿಂದ ಜನಸಾಮಾನ್ಯರೇನು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. 2 to 4 ವೀಕ್ಸ್ ಒಳಗಡೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ.